ಕೋರ್ಟ್ನಲ್ಲಿ ಕೆಲಸ ಕೊಡಿಸೋದಾಗಿ ವಂಚನೆ ಮಾಡಿದಂತಹ ಪ್ರಕರಣ ತನಿಖೆಯಲ್ಲಿ ಜೈಸನ್ ಲೆವಿನಾ ದಂಪತಿಯ ಪುರಾಣ ಬಟ ಬಯಲಾಗಿದೆ. ನೋಡಿ, ಸಾಕಷ್ಟು ಸಲ ಈ ತರ ಕೆಲಸ ಕೊಡಿಸ್ತೀನಿ, ವಿಧಾನಸೌಧದಲ್ಲಿ ಕೆಲಸ ಕೊಡಿಸ್ತೀನಿ, ಇಲ್ಲ ಇನ್ನೆಲ್ಲೋ ಕೋರ್ಟಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿರೋ ಪ್ರಕರಣಗಳನ್ನ ಬೇಕಾದಷ್ಟು ನೋಡಿರ್ತೀರಾ, ಕೇಳಿರ್ತೀರಾ. ಇದು ಕೂಡ ಅಂಥದ್ದೇ ಒಂದು ಪ್ರಕರಣ. ದಂಪತಿ ವಿರುದ್ಧ ವಿವಿಧ ಠಾಣೆಗಳಲ್ಲಿ 15 ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲೇ 11 ಪ್ರಕರಣ ಇದೆ. 2022ರಲ್ಲಿ ಚಿಕ್ಕಬಳ್ಳಾಪುರ ಟೌನ್ನಲ್ಲಿ ಮೊದಲ ಪ್ರಕರಣ ಈ ದಂಪತಿಯ ವಿರುದ್ಧ ದಾಖಲಾಗುತ್ತೆ. ಅದಾದ್ಮೇಲೆ 22, 25, 26ರಲ್ಲಿ ಬೇರೆ ಬೇರೆ ಕಡೆ ಕೇಸ್ ದಾಖಲಾಗುತ್ತೆ. ಯಲಹಂಕ, ನ್ಯೂ ಟೌನ್, ಬೊಮ್ಮನಹಳ್ಳಿ, ಆರ್ಟಿ ನಗರ, ಸಿಸಿಬಿ, ಗದಗ ಸೇರಿ ಮಂಡ್ಯದಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ವಂಚನೆ ಪುರಾಣ ಬಯಲು ಮಾಡಲು ವಿಶೇಷ ತಂಡವನ್ನ ರಚಿಸಲಾಗಿದೆ. ಜೈಸನ್ ಮತ್ತು ಲೆವಿನಾ ಸೇರಿ ಬಂಧಿತರ ಸಂಖ್ಯೆ ಈಗ 6ಕ್ಕೇರಿದೆ. ಬಂಧಿತರಿಂದ ಒಟ್ಟು 38 ಲಕ್ಷ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ವಂಚನೆ ಹಣದಲ್ಲಿ ಜಮೀನು ಸೈಟ್ ಖರೀದಿಸಿದೆ ಈ ಜೋಡಿ. ಅದನ್ನ ಸೀಸ್ ಮಾಡಲು ಕೋರ್ಟ್ಗೆ ಪತ್ರ ಬರೆಯೋದಕ್ಕೆ ಈಗ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ. ಬಹಳಷ್ಟು ಜನ ಕೋರ್ಟಲ್ಲಿ ಕೆಲಸ ಕೊಡಿಸ್ತೀವಿ, ವಿಧಾನಸೌಧದಲ್ಲಿ ಕೆಲಸ ಕೊಡಿಸ್ತೀವಿ, ನಮಗೆ ಅವ್ರು ಗೊತ್ತು, ನಮಗೆ ಇವ್ರು ಗೊತ್ತು, ಈ ಥರ ಮೋಸ ಮಾಡಿರೋ ಪ್ರಕರಣ ಬೇಕಾದಷ್ಟಿರುತ್ತೆ. ನೋಡ್ರಿ, ಇವತ್ತು ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡ್ಕೊಂಡವ್ರಿಗೇನೆ ಕೆಲಸ ಸಿಗೋದು ಕಷ್ಟ. ಅಂಥದ್ರಲ್ಲಿ ಯಾರೋ ಬಂದು ಒಂದಷ್ಟು ದುಡ್ಡುಗಳನ್ನ ಇಸ್ಕೊಂಡು ಕೆಲಸ ಕೊಡಿಸ್ತಾರೆ ಅಂತ ಅಂದರೆ ಅದನ್ನು ಹೇಗೆ ನಂಬ್ತೀರಿ? ಅವ್ರಿಗೆ ಕೊಡೋ ದುಡ್ಡನ್ನು ಯಾವುದಾದ್ರು ಒಂದು ಸಣ್ಣ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿ ನೀವೇ ಸ್ವಂತ ಉದ್ಯಮ ನಡೆಸ್ಕೊಂಡು ಹೋಗ್ಬೋದು. ಅವ್ರ ಮನೆ, ಜಮೀನು, ಆಸ್ತಿ ಪಾಸ್ತಿ ಎಲ್ಲ ತಗೊಂಡು ಆರಾಮಾಗಿರ್ತಾರೆ ಅಂತ ಅಂದ್ಕೋಬೇಡಿ. ಇಟ್ ಇಸ್ ಫಾರ್ ಟೈಮ್ ಬೀಯಿಂಗ್. ಈಗ ಅವ್ರು ಪೊಲೀಸರ ಅತಿಥಿ ಆಗಿದ್ದಾರೆ. ಜೈಸನ್ ಮತ್ತು ಲೆವಿನಾ ಸೇರಿ ಬಂಧಿತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬಹಳಷ್ಟು ಜನ ಕೋರ್ಟು, ವಿಧಾನಸೌಧ, ಅಲ್ಲಿ ಇಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿರುವಂಥ ಘಟನೆಗಳನ್ನ ನಾವು ಬೇಕಾದಷ್ಟು ನೋಡಿದ್ದೀವಿ. ಇದು ಕೂಡ ಅಂಥದ್ದೇ ಒಂದು ಘಟನೆ. ಜೈಸನ್ ಮತ್ತು ಲೆವಿನಾ ದಂಪತಿಯ ಪುರಾಣ ಈಗ ಬಟ ಬಯಲಾಗಿದೆ. ಸದ್ಯದ ಇನ್ಫಾರ್ಮೇಶನ್ ವೆಂಕಟೇಶ್ ಇದ್ರ ಬಗ್ಗೆ. ಎಸ್ ವೆಂಕಟೇಶ್, ಓಕೆ, ಲೈನ್ ಡಿಸ್ಕನೆಕ್ಟ್ ಆಗಿದೆ. ನಾನು ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಯಾರ ಹತ್ರನೂ ಹೋಗಿ ಕೆಲಸಕ್ಕೋಸ್ಕರ ದುಡ್ಡು ಕೊಟ್ಟು ಯಾರಾದರೂ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಕೆಲಸ ಕೊಡಿಸ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಅದನ್ನು ನಂಬಕ್ಕೆ ಹೋಗಬೇಡಿ. ಸರ್ಕಾರನೇ ನೆಟ್ಟಗಿರೋ ಖಾಲಿ ಇರೋ ಹುದ್ದೆಗಳಿಗೆ ಸರ್ಕಾರ ಕೆಲಸ ಕೊಡ್ತಾ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅದ್ರ ಬದಲು ಅವ್ರಿಗೆ ಕೊಡೋ 5 ಲಕ್ಷ 10 ಲಕ್ಷ ದುಡ್ಡಲ್ಲಿ ಯಾವುದಾದ್ರೂ ಒಂದು ಸಣ್ಣದಾಗಿ ಬಿಸ್ನೆಸ್ ಶುರು ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಮೋಸ ಹೋಗಬೇಡಿ. ಸದ್ಯಕ್ಕೆ ಈ ಮೋಸ ಮಾಡಿದಂಥ ಜೋಡಿ ಜೊತೆಗೆ 6 ಜನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈ ವಂಚನೆ ಪುರಾಣ ಸದ್ಯಕ್ಕೆ ಬಯಲಾಗಿದೆ. ಇನ್ನೂ ಎಷ್ಟು ಜನಕ್ಕೆ ಇವ್ರು ಮೋಸ ಮಾಡಿದಾರೋ ಏನೋ ಗೊತ್ತಿಲ್ಲ. ಸದ್ಯ ಇವ್ರ ಕತೆ ಬಗ್ಗೆ ಹೇಳೋದಾದ್ರೆ ವೆಂಕಟೇಶ್. ಈಗಾಗಲೇ ಏನು ಈ ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಕೂಡ ದಂಪತಿಗಳನ್ನು ವಶಕ್ಕೆ ಪಡೆದಿದ್ದರು. ಅದಾದ ಬಳಿಕ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಒಟ್ಟು 6 ಜನರನ್ನು ಬಂಧನ ಮಾಡಿರುವಂಥದ್ದು. ವೆಂಕಟರೆಡ್ಡಿ ಸೇರಿದಂತೆ ವಿಜಯ ಹಾಗೂ ಸಿದ್ದಲಿಂಗಯ್ಯ ಹಿರೇಮಠ ಅನ್ನುವಂಥ ಒಟ್ಟು 6 ಜನರನ್ನು ಬಂಧನ ಮಾಡಿದ್ದಾರೆ. ಈಗ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ 38 ಲಕ್ಷ ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ. ಈ ದಂಪತಿಗಳ ವಿರುದ್ಧ ಈಗಾಗಲೇ ಸುಮಾರು 15ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲೇ ಕೂಡ 11 ಪ್ರಕರಣಗಳು ದಾಖಲಾಗಿದೆ. ಇವರು ಕೋರ್ಟ್ನಲ್ಲಿ SDA ಸೇರಿದಂತೆ FDA ವಿವಿಧ ಒಂದು ಹುದ್ದೆಗಳನ್ನು ಕೂಡ ಕೊಡಿಸ್ತಾ ಅಂತ ಹೇಳಿ ಏಜೆಂಟ್ಗಳನ್ನು ನೇಮಕ ಮಾಡಿಕೊಂಡು ಅಲ್ಲಿ ಯುವಕರನ್ನ ಮತ್ತೆ ನಿರುದ್ಯೋಗಿಗಳನ್ನು ಕರೆಸ್ಕೊಂಡು ಅವರಿಂದ ಹಣವನ್ನು ಪಡೆದುಕೊಳ್ತಾ ಇದ್ರು. ಅದಾದ ಬಳಿಕ ಕಮಿಷನ್ ಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ನಿಮಗೂ ಕೂಡ ಇವರು ಏನು ಒಂದು ಹಣವನ್ನು ತೆಗೆದುಕೊಂಡು ಕೋರ್ಟ್ನಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದುಡ್ಡನ್ನು ಕೆಲಸವನ್ನು ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿದಂತಹ ಪ್ರಕರಣ ದಾಖಲಾಗುತ್ತೆ. ಅಲ್ಲಿಂದ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ 2022, 24, 25, 26 ಹೀಗೆ ವಿವಿಧ ವರ್ಷಗಳಲ್ಲೂ ಕೂಡ ಇವರು ವಂಚನೆ ಮಾಡಿರೋದು ಗೊತ್ತಾಗಿರುವಂಥದ್ದು. ಸದ್ಯ ಈಗ 6 ಜನರನ್ನು ಬಂಧನ ಮಾಡಿದ್ದಾರೆ. ಉಳಿದ ಆರೋಪಿಗಳು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವರ ಒಂದು ನೆಟ್ವರ್ಕ್ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆಯಾ ಅನ್ನುವಂತಹ ಅನುಮಾನ ಇದೆ. ಆ ಆ್ಯಂಗಲ್ನಲ್ಲೂ ಕೂಡ ಸದ್ಯ ಈಗ ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ.